ನಮ್ಮ ದೇಶದಲ್ಲಿ ಎಷ್ಟೋ ಜನರಿಗೆ ಇರೋದಕ್ಕೆ ಒಂದು ಸೂರಿಲ್ಲ, ಒಂದು ಮನೆ ಇಲ್ಲ. ಇಲ್ಲಿ ಸೂರು ಕಲ್ಪಿಸಿದ್ರೂ ಕೂಡ ಮನೆಗಳಿಗೆ ಫಲಾನುಭವಿಗಳು ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ ಫಲಾನುಭವಿಗಳು? ಮನೆ ಇದೆ, ಎಲ್ಲ ಇದೆ, ಯಾಕೆ ಹೋಗ್ತಾ ಇಲ್ಲ? ಹೊಸ ಮನೆ ಕಟ್ಟಿಸ್ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮನೆಗಳು ಹಸ್ತಾಂತರ ಮಾಡಲಾಗಿದೆ. ಮನೆಗಳು ಹಂಚಿಕೆ ಮಾಡಿದ್ರೂ ಕೂಡ ಅಲ್ಲಿ ಜನ ವಾಸ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಏನು ಕಾರಣ ರೀ ಇದಕ್ಕೆ? 2021-22 ಫಲಾನುಭವಿಗಳಿಗೆ ಮನೆಗಳನ್ನು ಹಸ್ತಾಂತರ ಮಾಡಲಾಗಿದೆ. ಆದರೆ ಅವ್ರು ಯಾರು ಹೋಗ್ತಾ ಇಲ್ಲ. ಹಾಗಾಗಿ ಅನೈತಿಕ ಚಟುವಟಿಕೆಗಳ ತಾಣವಾಗ್ತಾ ಇದೆ. ಅದು ಮೂಲ ಸೌಕರ್ಯ ಇಲ್ಲದ ಕಾರಣ ಜನ ಅಲ್ಲಿ ಹೋಗೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಡ್ರೈನೇಜ್ ವ್ಯವಸ್ಥೆ ಇಲ್ಲ, ವಿದ್ಯುತ್ ಸಂಪರ್ಕ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆಯೂ ಇಲ್ಲದಿದ್ದಕ್ಕೆ ಅಲ್ಲಿ ಹೋಗೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಜನ. 290ಕ್ಕೂ ಹೆಚ್ಚು ಮನೆಗಳಿಗೂ ಮೂಲ ಸೌಕರ್ಯ ಇಲ್ಲ. ಕೆಲ ಮನೆಗಳಲ್ಲಿ ಜನ ವಾಸವಿದ್ರು ವಿದ್ಯುತ್ ಇಲ್ಲ. ಇನ್ನು ಹೆಂಗೆ ಹೋಗ್ತಾರೆ? ಸೂರು ಕಲ್ಪಿಸಿದ್ರು ಯಾಕೆ ಹೋಗ್ತಾ ಇಲ್ಲ ಅಲ್ಲಿನ ಫಲಾನುಭವಿಗಳು ಅನ್ನೋ ಒಂದು ಪ್ರಶ್ನೆಗೆ ಇದೇ ಉತ್ತರ. 290 ಮನೆಗಳನ್ನು ಕಟ್ಟಿಸಿದಾರಂತೆ. 2021-22 ಸಾಲಿನಲ್ಲಿ ಮನೆಗಳನ್ನು ಹಸ್ತಾಂತರ ಮಾಡಿದಾರಂತೆ. ಆದರೆ ಫಲಾನುಭವಿಗಳು ಹೋಗ್ತಾ ಇಲ್ಲ. ಹೋಗದೇ ಇದ್ದದಕ್ಕೆ ಏನಾಗಿದೆ? ಆ ಎಲ್ಲ ಮನೆಗಳಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ದಾವೆ. ಹೇಳೋರಿಲ್ಲ, ಕೇಳೋರಿಲ್ಲ, ಯಾರು ಬೇಕಾದರೂ ಹೋಗಿ ಬರ್ಬೋದಲ್ಲಿ. ಸದ್ ನೀರಿಂದ ಒಂದು ಸಮಸ್ಯೆ ಅದ್ರಿ. ಮತ್ತು ಲೈಟ್ ಮಾತ್ರ ನಾವೇ ರೊಕ್ಕ ಕೊಟ್ಟು ಕುಂಡ್ರಿಸ್ಕೊಂಡೇವ್ರಿ. ಮೀಟ್ರ್ ನಮ್ಮ ಹೆಸರಲ್ಲೇ ಬಂದದ್ರಿ. ಅದು ಉಳ್ಕಾದ ಮನೆಗೆ ಅಂತ್ರಿ ಯಾವಕ್ಕೂ ಲೈಟ್ ಇಲ್ಲ, ಏನಿಲ್ಲ. ಅವ್ರು ಪಾಪ ಅವ್ರು ಹಾಗೆ ಕತ್ತಲ ಮನೆಯಾಗೆ ಕೂತಾರೆ. ನಾವೇನಾದ ದುಡ್ಡು ಇದ್ದವ್ರು ಏನಾದ ರೊಕ್ಕ ಕೊಟ್ಟು ಹಾಕ್ಸ್ಕೊಂಡೇವ್ರಿ. ಯಾಕೆ ಯಾರಿಗೆ ಕುಂಡ್ರಿ ಸರ ನಮಗೂ ಗೊತ್ತಿಲ್ಲರಿ. ಮತ್ತೀಗ ಅವ್ರು ನೀರು ಲೈಟ ಇಲ್ಲಾರಕ ಯಾರು ಬಂದಿಲ್ಲರಿ. ಬರ್ತಾರೆ ಅವ್ರವ್ರ ಮನೆಗಳು ಅವ್ರ ಹೆಸ್ರಲ್ಲಿ ಆಗ್ಯಾವ್ರೆ. ಮತ್ತು ಅವ್ರು ನೀರು ಲೈಟ ಸಂಡಾಸ್ ಬಾತ್ರೂಮ ಏನು ಚಾಲು ಇಲ್ಲಾರಕ್ಕೆ ಬರೋದು, ಕೀಲಿ ಹಾಕೊಂಡು ಹೋಗೋದು, ಬರೋದು ಕೀಲಿ ಹಾಕೊಂಡು ಹೋಗೋದು. ಸಮಸ್ಯೆ ಸಂಬಂಧ ಬರಲ್ರಿ ಅವ್ರ ಮನೆಗಳು ಬಂದವ್ರ ಹೆಸ್ರಲ್ಲಿ. ನಮಗೆ ನಿರ್ವಹಣೆ ಇಲ್ಲ, ಎಲ್ಲಿ ಹೋಗಾಕ ನಮ್ಗೆ ಇರ್ಲಾಕ ಜಾಗನೇ ಇಲ್ಲರೆ. ನಮ್ಗೆ ನಿರ್ವಹಣೆ ಇಲ್ಲ ಅಂತೇಳಿ ನಾವು ಇಲ್ಲಿದ್ದೇವೆ. ನೀರಿನ ಭಾಳ ತ್ರಾಸ ಐತ್ರಿ. ನೀರು ಇಲ್ರಿ. ಇಟಂಗ್ ಬಟ್ಟೆ ಅಟ್ಟು ತಿರ್ಗಾಡ್ತೀರಿ, ಅದು ನೀರು ತುಂಬ್ಕೊಂಬರ್ತೀವಿ ನಾವು ಕೆರೆಂಟ್ಗಳು ಇಲ್ರಿ. ಕತ್ತಲು ಮನೆ ಆಗದಿವ್ರಿ. ವರ್ಷಗಟ್ಲೆ ಇಲ್ಲೇ ಅದಕ್ಕೆ ರೀ ನೀರು ಹಾಕಂದ್ರೆ ನಾವು ಅಡ್ಡಾರಿ 5 ತಿಂಗಳು ಐತ್ರಿ. ನಾವೇನು ಕುಂದ್ರಿಸಿಲ್ರಿ ಅವರು. ಹಿಂಗೆ ನಾಯಿಗೆಸಿ ನಾವು ಅಟ್ಟು ಪಂಚಾಯತ್ಗೆ ಹೋಗಿ ಬಂದೀವಿ. ಅವರು ಇವತ್ತು ಮಾಡ್ತೀವ್ರಿ, ನಾಳೆ ಮಾಡ್ತೀವ್ರಿ ಅನ್ನಕತ್ತಾರ. ಅವರು ಬಂದು ಮಾಡಲ್ಲಾಗ್ಯಾರ. ಮನ್ಯಾಗ ಲೇಟ್ ಇಲ್ರಿ. ಕತ್ತಲು ಮನ್ಯಾಗ ಅದೀವ್ರಿ ಸರ್. ತುಂಬ್ಯಾರಿ ಸರ್. ಈಚೆಗಡೆ ಪೂರ್ತಿ ಆಚೆಗಡೆ ಅದಾರ, ಈಚೆಗಡೆ ಅದಾರ. ಕೆಲ್ಸಕ್ಕೆ ಹೋಗ್ಯಾರ್ರಿ ಮುಂಜಾನೆ. ಅದಕ್ಕೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ವಿಜಯಪುರ ಪ್ರತಿನಿಧಿ ಸುನಿಲ್. ಸುನಿಲ್, ಏನಿದು ಅಷ್ಟೊಂದು ಮನೆಗಳನ್ನು ಕಟ್ಟಿಸ್ಕೊಟ್ಟಿದ್ದಾರೆ, ಫಲಾನುಭವಿಗಳು ಹೋಗ್ತಾ ಇಲ್ಲ, ಕಾರಣವೂ ಕೂಡ ನಾವು ನೋಡಿದ್ವಿ. ಏನು ಅನೈತಿಕ ಚಟುವಟಿಕೆಗಳು ನಡೀತಾ ಇದಾವಲ್ಲಿ? ಏನು ಹೇಳ್ತಾ ಇದ್ದಾರೆ ಅಲ್ಲಿನ ಜನ? ಖಂಡಿತವಾಗೂ ರಾಮ್, ಏನಂತಂದ್ರೆ ವಿಜಯಪುರ ನಗರದ ಹೊರಭಾಗದ ಗಾಂಧಿನಗರದ ಬಳಿ ಸುಮಾರು 290ಕ್ಕೂ ಅಧಿಕ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆಗಳನ್ನ ಕಟ್ಟಿಕೊಟ್ಟಿದ್ದಾರೆ. ಸುಮಾರು 2 ಅಂತಸ್ತಿನಲ್ಲಿ ಈ ಮನೆಗಳನ್ನ ಕಟ್ಟಿಕೊಟ್ಟಿದ್ದಾರೆ. ಇದು 2021-22ನೇ ಸಾಲಿನಲ್ಲಿಯೇ ಈ ಮನೆಗಳಿಗೆ ಹಕ್ಕು ಪತ್ರವನ್ನು ಕೂಡ ಸಂಬಂಧಪಟ್ಟಂತ ಮನೆಗಳಲ್ಲಿ ಯಾರು ವಾಸವಾಗಿರ್ಬೇಕು ಅವ್ರಿಗೆ ಹಕ್ಕು ಪತ್ರಗಳನ್ನು ಕೊಟ್ಟಿದ್ದಾರೆ. ಆದ್ರೆ ಅಲ್ಲಿ ಮಾತ್ರ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳಿಲ್ಲ. ಅಲ್ಲಿ ಯಾವುದೇ ರೀತಿಯಾದ ಡ್ರೈನೇಜ್ ವ್ಯವಸ್ಥೆ ಇಲ್ಲ, ಕುಡಿಯಕ್ ನೀರಿಲ್ಲ, ವಿದ್ಯುತ್ ಸಂಪರ್ಕ ಕಲ್ಪಿಸಿಲ್ಲ. ಹೀಗಾಗಿ ಅಲ್ಲಿ ನಾವು ಹೋಗಿ ವಾಸವಾಗೋದಾದ್ರೆ ಹೇಗೆ ಎಂಬ ಆತಂಕದಲ್ಲಿ ಅಲ್ಲಿ ಯಾರು ಜನರು ಕೂಡ ಅಲ್ಲಿ ಹೋಗಿ ವಾಸವಾಗಿಲ್ಲ. ಇದರಿಂದಾಗಿ ಅದೊಂದು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಇಂದು ಆ ಮನೆಗಳು ಮಾರ್ಪಟ್ಟಿವೆ. ಕೇವಲ ಒಂದು 2-3 ವರ್ಷದ ಮನೆಗಳ ಹಸ್ತಾಂತರ 2021-22ರಲ್ಲಿ ಮನೆಗಳ ಹಸ್ತಾಂತರ ಆದ್ರೂ ಕೂಡ ಈಗ ಸಂಪೂರ್ಣವಾಗಿ ಕಳಪೆ ಮಟ್ಟದಿಂದ ಕೂಡಿದೆ ಅಂತ ಹೇಳಿ ಅಲ್ಲಿನ ಸ್ಥಳೀಯ ನಿವಾಸಿಗಳು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಮನೆಗಳಲ್ಲಿ ಕೆಲವು ಬಿರುಕು ಬಿಟ್ಟಿದೆ. ಜೊತೆಗೆ ಬಹುತೇಕ ಮನೆಗಳಲ್ಲಿ ಗ್ಲಾಸ್ ಈಗಾಗಲೇ ಅಂದ್ರೆ ಜನ ಯಾರು ಬಂದು ವಾಸವಾಗಿದೆ ಇರುವಂತ ಹಿನ್ನೆಲೆಯಲ್ಲಿ ಮನೆಗಳ ಗ್ಲಾಸ್ಗಳನ್ನ ಹೊಡೆದಿದ್ದಾರೆ. ಒಳಗಡೆ ಇರ್ಬೇಕಾದಂತ ಕೆಲವೊಂದು ಪೈಪ್ ಲೈನ್ ಏನ್ ಮಾಡಿದ್ರು ಅದು ಸಂಪೂರ್ಣವಾಗಿ ಹೊಡೆದು ಹೋಗಿದೆ. ಇನ್ನು ಗುತ್ತಿಗೆದಾರರು ಕೂಡ ಕಳಪೆ ಮಟ್ಟದ ಕಾಮಗಾರಿಯನ್ನ ಮಾಡಿದ್ದಾರೆ ಎಂಬ ಆರೋಪ ಕೂಡ ಅಲ್ಲಿನ ನಿವಾಸಿಗಳದ್ದಾಗಿದೆ. ಜೊತೆಗೆ ಮೂಲಭೂತ ಸೌಕರ್ಯವೇ ಇದಕ್ಕೆ ಪ್ರಮುಖ ಕಾರಣ. ಎಷ್ಟೋ ಜನರಿಗೆ ಇರ್ಲಿಕ್ಕೆ ಮನೆ ಇರಲ್ಲ. ಹೀಗಾಗಿ ಮನೆಗಳು ಕೊಟ್ಟರು ಕೂಡ ಅಲ್ಲಿ ಸಮಸ್ಯೆಯಿಂದಾಗಿ ಅಲ್ಲಿ ಯಾರು ಜನರು ಹೋಗಿ ವಾಸವಾಗ್ತಾ ಇಲ್ಲ. ರಾಮ್ ಬಡಿಗೆ. ಓಕೆ, ಥ್ಯಾಂಕ್ ಯು ಸುನೀಲ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಅಕ್ರಮ್ ಮಾಶಾಳ್ಕರ್, ಸ್ಲಂ ಅಭಿವೃದ್ಧಿ ಸಂಘದ ಮುಖಂಡರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅಕ್ರಮ್ ಸರ್, ನಮಸ್ಕಾರ. ಸರ್, 290 ಮನೆಗಳನ್ನು ಕಟ್ಕೊಟ್ಟಿದ್ದಾರೆ ಸರ್. ಅಲ್ಲಿಗೆ ಯಾರೂ ಹೋಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ನೀರಿಲ್ಲ, ಮೂಲಭೂತ ಸೌಕರ್ಯದ ಕೊರತೆ ಇದೆ, ಅನೈತಿಕ ಚಟುವಟಿಕೆಗಳು ನಡೀತಾ ಇದಾವೆ ಈಗ ಆ ಮನೆಗಳಲ್ಲಿ. ಹೌದು ಸರ್, ತಾವು ಹೇಳ್ತಾ ಇರೋದು ಸತ್ಯ. ಬಟ್ ಈಗ ನಾವು ಆ ಬಂಡಿ ಎನ್ಕೆಸಿ ಒಬ್ರು ಕಾಂಟ್ರಾಕ್ಟರ್ ಇದ್ದಾರೆ, ಅವರಿಗೆ ಇವರು ಸ್ಲಂ ಬೋರ್ಡ್ನವರು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ.
ಈಗ 3 ವರ್ಷ ಆಗಲಾಗ್ಬತ್ತು ಆ ಕೆಲಸಕ್ಕೆ ಪೂರ್ಣ ಮಾಡ್ತಾ ಇಲ್ಲ ಅವರು. ನಾವು ಬಹಳಷ್ಟು ಸಲ ಬೋರ್ಡಿಗೆ ನಾವು ಒತ್ತಾಯ ಮಾಡೀವಿ, ಬೆಂಗಳೂರು ಹೆಡ್ ಆಫೀಸ್ ಒತ್ತಾಯ ಮಾಡೀವಿ. ಆದರೂ ಅವ್ರದ್ದು ಏನ ರಾಜಕೀಯ ಲಿಂಕ್ ಐತಿ ಏನೈತಿ ಗೊತ್ತಿಲ್ಲ, ಬಟ್ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವರು. ಯಾರು ಸಪೋರ್ಟ್ ಮಾಡ್ತಿದ್ದಾರೆ? ಆಫೀಸರ್ಗಳು ಅವನಿಗೆ ರೆಡ್ ಲಿಸ್ಟ್ ನಾಗ ಹಾಕಿ ಬೇರೆಯವ್ರಿಗೆ ಕಾಂಟ್ಯಾಕ್ಟ್ ಕೊಡ್ರಿ ಅಂತ ನಾವು ನಮ್ದು ವಾದಿದೆ. ಬಟ್ ಏನು ಕೇಳ್ತಾ ಇಲ್ಲ. ಇಲ್ಲ ಆಗ್ತದೆ ಸ್ವಲ್ಪ ದಿವಸ ನಿಂದರಿ ಅನ್ಕಿಸಿ ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ ಸರ್. ಈಗ ಮನೆಗಳನ್ನ ಕಟ್ಟಿ ಎಷ್ಟು ವರ್ಷ ಆಯ್ತು ಸರ್ ಅಲ್ಲಿ? ಈಗ 3 ವರ್ಷ ಆಯ್ತು ಸರ್. ಮತ್ತೆ ಇನ್ನೂ ಎಷ್ಟು ವರ್ಷ ಬೇಕಂತ? ಬರೇ ಮನಿಗಳದಾವ, ಮನಿಗಳ ಕಾಮಗಾರಿನೂ ಕಳಪೆ ಆಗ್ಯದ. ಬಟ್ ಈಗ ಇರ್ಲಾಕ ಹೇಗೆ ಇರ್ಬೇಕಂದ್ರ ಅಲ್ಲಿ ನೀರಿಲ್ಲ, ಡ್ರೈನೇಜ್ ಇಲ್ಲ, ಮತ್ತು ರೋಡ್ ಇಲ್ಲ, ಲೈಟ್ ಇಲ್ಲ. ಇವೆಲ್ಲ ಮಾಡ್ಬೇಕಂದ್ರ ನನಗ್ ಬಿಲ್ ಬಂದಿಲ್ಲ ಅನ್ಕೇಜಿ ಅವ ಹೇಳ್ತಾ ಇದ್ದಾನೆ. ಬಟ್ ಯಾರು ಅದ್ರೊಳಗೆ ಸತ್ಯ ಅದಾರ ಗೊತ್ತಿಲ್ಲ, ಆದ್ರೆ ಜನ ಮೋಸ ಆಗ್ಲತ್ತಾರ.